Hello students, welcome to Inspiring Math. Yes, almost ನಿಮ್ಮ ಬೋರ್ಡ್ ಎಕ್ಸಾಮ್ ತುಂಬ ಹತ್ರನೇ ಇದೆ. ಬಟ್ ಇನ್ನೂ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ನು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಓದಬೇಕು ಅನ್ನೋಂಥ ಕನ್ಫ್ಯೂಷನ್ಸ್ ಇರುತ್ತೆ. ಅಂಥ ಸ್ಟೂಡೆಂಟ್ಸ್ಗಳಿಗೋಸ್ಕರ ನಾನು ಚಾಪ್ಟರ್ ವೈಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ 6 ಮಾರ್ಕ್ಸ್ ಅಂತ ಸಪ್ರೇಟ್ ಮಾಡಿ ಕ್ವಶನ್ಸ್ಗಳನ್ನ ಲಿಸ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಅದನ್ನು ನೋಡಿ ಕರೆಕ್ಟಾಗಿ ಪ್ರಿಪೇರ್ ಆದ್ರಿ ಅಂತಿದ್ರೆ ಈಗಲೂ ಕೂಡ ಹೇಳ್ತೀನಿ, ಫಸ್ಟ್ PU ಮ್ಯಾಥಮೆಟಿಕ್ಸಲ್ಲಿ 100% ನೀವು ಮೋರ್ ದ್ಯಾನ್ 70 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ದೇರ್ ಈಸ್ ನೋ ಡೌಟ್. ಯಾವ ಥರದ ಕ್ವಶನ್ಸ್ಗಳಿದಾವೆ, ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಡೋಂಟ್ ವರಿ, ವಿಡಿಯೋನ ಕೊನೆ ತನಕ ನೋಡಿ. ವಿಲ್ ಗೆಟ್ ಕ್ಲಿಯರ್ ಐಡಿಯಾ. ಓಕೆ, ಎಸ್, ಇದು ಸೆಟ್ಸ್ ಚಾಪ್ಟರ್ ಇಂದ. ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಬರುತ್ತೆ. ಈ ಥರದ್ದು ಎಲ್ಲ ಪ್ರತಿ ಚಾಪ್ಟರ್ಲ್ಲೂ ಕೂಡ ನಾನು ಕೊಟ್ಬಿಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಬ್ಲೂ ಪ್ರಿಂಟ್ನ ನೋಡ್ಕೊಂಡ್ವಿ ಅಂತಂದರೆ ಯಾವುದನ್ನ ಪ್ರಿಪೇರ್ ಆಗಬೇಕಾಗತ್ತೆ, ಯಾವುದನ್ನ ಪ್ರಿಪೇರ್ ಆಗಬಾರ್ದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಂಡ್ಬಿಡೋಣ. ಓಕೆ, ನಮಗೆ ಬ್ಲೂ ಪ್ರಿಂಟ್ನ ನೋಡಿದ್ವಿ ಅಂತಂದರೆ 2 ಮಾರ್ಕ್ಸ್ ಯಾವ್ಯಾವ ಚಾಪ್ಟರಿಂದ ಬರುತ್ತೆ. ಓಕೆ, 2 ಮಾರ್ಕ್ಸ್ ನಮಗೆ ಬರ್ತಿರುವಂಥದ್ದು ಸೆಟ್ಸ್ ಇಂದ ಬರುತ್ತೆ. ಅದರ ನೆಕ್ಸ್ಟು ಟ್ರಿಗ್ನೋಮೆಟ್ರಿ ಬರುತ್ತೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್, ಕ್ವಾಡ್ರಾಟಿಕ್ ಇಕ್ವೇಷನ್ ಇಂದ 2 ಕ್ವಶನ್ಸ್ ಬರ್ತಿರುತ್ತೆ. ಲೀನಿಯರ್ ಇನ್ಇಕ್ವಾಲಿಟೀಸ್, ಪರ್ಮುಟೇಷನ್ ಕಾಂಬಿನೇಷನ್, ಬೈನಾಮಿಯಲ್ ಥಿಯರಮ್, ಮತ್ತೆ ನೆಕ್ಸ್ಟ್ ಸ್ಟ್ರೇಟ್ ಲೈನ್ ಇಂದ, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಇಂದ, ಪ್ರೊಬಾಬಿಲಿಟಿ ಇಂದ. ಈ 11 ಕ್ವಶನ್ ಅಲ್ಲಿ ನಾವು ಬರಿಬೇಕಾಗಿರೋದು 6 ಕ್ವಶನ್ಸ್ ಇರುತ್ತೆ. ಓಕೆ, ರೈಟ್ ಎನಿ 6 ಅಂತ ಹೇಳ್ತೇನೆ. ನೀವು ಈಸಿ ಇರುವಂತ ಟಾಪಿಕ್ಸ್ಗಳನ್ನ ಟಾರ್ಗೆಟ್ ಮಾಡೋದಾದ್ರೆ ಈ ಸೆಟ್ಸ್ ಅಲ್ಲಿ ತುಂಬಾ ಈಸಿ ಕ್ವಶನ್ಸ್ಗಳನ್ನ ಇರ್ತವೆ. ಜಸ್ಟ್ ಯೂನಿಯನ್, ಇಂಟರ್ಸೆಕ್ಷನ್ ಇದ್ರ ಬಗ್ಗೆ ಐಡಿಯಾ ಇತ್ತು, ಡಿಫರೆನ್ಸ್ ಆಫ್ ಅಂದ್ರೆ A - B, B - A ಫೈಂಡ್ ಔಟ್ ಮಾಡುವಂತ ಐಡಿಯಾ ಇತ್ತು ಅಂತಂದ್ರೆ 100% ನಿನಗೆ ಅಲ್ಲೇ 4 ಮಾರ್ಕ್ಸ್ ಸಿಕ್ಬಿಡುತ್ತೆ. ಟ್ರಿಗ್ನೋಮೆಟ್ರಿಯಲ್ಲಿ ನಂಬರ್ ಆಫ್ ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಬಟ್ ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಕರೆಕ್ಟಾಗಿ ಓದಿದ್ರಿ ಅಂದ್ರೆ ಸೆಕೆಂಡ್ PUಗೆ ಹೆಲ್ಪ್ ಆಗುತ್ತೆ. ಬಟ್ ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ನೀವು ಅದರ ಬದಲಾಗಿ ಅಂದ್ರೆ ಕಮ್ಮಿ ಟೈಮಲ್ಲಿ ನಾನು ಜಾಸ್ತಿ ಮಾರ್ಕ್ಸ್ನ ತಗೊಳ್ಬೇಕು ಅಂತ ಅನ್ನೋರು ಜಸ್ಟ್ ಕಾಂಪ್ಲೆಕ್ಸ್ ನಂಬರ್ನ ಕಾನ್ಸಂಟ್ರೇಟ್ ಮಾಡಿ ಮತ್ತೆ 2 ಕ್ವಶನ್ಸ್ಗಳು ಸಿಗ್ತವೆ. ನಂಬರ್ ಆಫ್ ಕ್ವಶನ್ಸ್ಗಳು ಕಮ್ಮಿ ಇದಾವೆ. ಜಸ್ಟ್ ನೀವು ಯಾವ ಏರಿಯಾನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಯ್ತು ಅಂದ್ರೆ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ಗಳು ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನ, ಕಾಂಜುಗೇಟ್ನ, ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡುವಂಥದ್ದು, ಇನ್ನೊಂದಿಷ್ಟು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗಳಿದಾವೆ, ಅವುಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದ್ರೆ 100% ಆ 2 ಕ್ವಶನ್ಸ್ಗಳನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಈಗ ಇಲ್ಲಿ 2 ಕ್ವಶನ್ಸ್ ಆಯ್ತು, ಇಲ್ಲಿ 2 ಕ್ವಶನ್ಸ್ ಆಯ್ತು, ಟೋಟಲ್ 4 ಕ್ವಶನ್ಸ್ ಆಯ್ತು. ನೀವು ಬರಿಬೇಕಾಗಿರೋದು ಇನ್ನು 2 ಕ್ವಶನ್. ಆ ಇನ್ನು 2 ಕ್ವಶನ್ಸ್ಗಳನ್ನ ಎಲ್ಲಿಂದ ಚೂಸ್ ಮಾಡೋಣ? ಮತ್ತೆ ನಾನು ಬಂದೆ ಅಂದ್ರೆ ನನ್ನ ಸಜೆಷನ್ ಏನು ಅಂತಂದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂದ್ರೆ ಕಮ್ಮಿ ಟೈಮಲ್ಲಿ ಈಗ ನಾವು ಜಾಸ್ತಿ ಮಾರ್ಕ್ಸ್ ತಗೋಬೇಕಾಗಿರೋದ್ರಿಂದ. ಓಕೆ, ನಾನು ಯಾವತ್ತು ಟ್ರಿಗ್ನೋಮೆಟ್ರಿನ ಸ್ಕಿಪ್ ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಬಟ್ ಆಲ್ದೋ ಈಗ ನಮಗೆ ಓದಿರುವಂತ ಒಂದು 10 days 12 days ಅಲ್ಲಿ ನೀನು ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನ ಕಾನ್ಸಂಟ್ರೇಟ್ ಮಾಡು. ಅದಾನಂತರ ಬೈನಾಮಿಯಲ್ ಥಿಯರಮ್. ಬೈನಾಮಿಯಲ್ ಥಿಯರಮ್ ಹೆಂಗೆ ಅಂತ ಅನ್ನೋದಕ್ಕೆ ಹೋಗ್ಬಿಡಿ, ಸಿಂಪಲ್ ಕ್ವಶನ್ಸ್ ಇದಾವೆ. ಹವೆವರ್ 5 ಮಾರ್ಕ್ಸಿಗೆ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ, ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಅಂತ. ಆ ಬೈನಾಮಿಯಲ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡೇ ಅದನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಒಂದಿಷ್ಟು ಟರ್ಮ್ಸ್ಗಳಿದಾವೆ. ಓಕೆ, ಅದನ್ನ ಕರೆಕ್ಟಾಗಿ ನೆನಪಿಟ್ಕೊಂಡ್ರಿ ಅಂತಾರೆ ಇನ್ನೊಂದು ಕ್ವಶನ್ನ ನಾವು ಈಸಿಯಾಗಿ ಅಟೆಂಡ್ ಮಾಡ್ತೀವಿ. ಓಕೆ, ಈಗ 6 ಕ್ವಶನ್ ಆಯ್ತು. ಯಾರು ಔಟ್ ಆಫ್ ಔಟ್ ನ ಸ್ಕೋರ್ ಮಾಡ್ಬೇಕು ಅನ್ಕೊಂಡಿರ್ತಲ್ವಾ, ರೈಟ್ ಎನಿ 6 ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 6 ಕ್ವಶನ್ಸ್ ಬರಬೇಡಿ, ಎಕ್ಸ್ಟ್ರಾ 1 or 2 ಕ್ವಶನ್ಸ್ಗಳನ್ನ ಬರಿಬೇಕಾಗಿದ್ದು ಬೆಸ್ಟ್ ಸ್ಟ್ರಾಟಜಿ. ಓಕೆ, ಆ ಎಕ್ಸ್ಟ್ರಾ 1 or 2 ಕ್ವಶನ್ಸ್ ನೀನು ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಚಾಪ್ಟರ್ ಇಂದ ಚೂಸ್ ಮಾಡಬಹುದು, ಇಲ್ಲ ಪ್ರೊಬಾಬಿಲಿಟಿ ಇಂದ, ಇಲ್ಲ ಅಂತ ಹೇಳಿದ್ರೆ ಸ್ಟ್ರೇಟ್ ಲೈನ್ ಇಂದ. ಬಟ್ ನನ್ನ ಸಜೆಷನ್ ಏನಂದ್ರೆ ಐದರ್ ಫ್ರಮ್ ಸ್ಟ್ರೇಟ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಆರ್ ಪ್ರೊಬಾಬಿಲಿಟಿ ಇಂದ ಚೂಸ್ ಮಾಡಿ. ಎರಡೂ ಕೂಡ ಸಿಂಪಲ್ ಕ್ವಶನ್ಸ್ಗಳೇ ಇದಾವೆ. ನೀನು ಲಿಸ್ಟ್ ಆಫ್ ಕ್ವಶನ್ಸ್ಗಳನ್ನ ನೋಡಿದೆ ಅಂತಂದ್ರೆ ನಿನ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಇನ್ನ ಈ ಕ್ವಶನ್ಸ್ಗಳನ್ನ ನಾವು ಹೆಂಗ್ ಡೌನ್ಲೋಡ್ ಮಾಡ್ಕೊಳ್ಳೋದು ಸರ್, ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ವಿಡಿಯೋ ಕೊನೆಗೆ ಹೇಳ್ತೀನಿ. ವೇಟ್ ಮಾಡ್ತಾರೆ. ಇನ್ನು 3 ಮಾರ್ಕ್ಸಿಗೆ ಬರೋದಾದ್ರೆ ಸೇಮ್, ಮತ್ತೆ 3 ಮಾರ್ಕ್ಸ್ ಅಲ್ಲಿ 11 ಕ್ವಶನ್ಸ್ ಇರುತ್ತೆ. ನಾವು ಎನಿ 6 ಬರಿಬೇಕಾಗಿರುತ್ತೆ. ಓಕೆ, ಅದರಲ್ಲಿ ನನ್ನ ಬೆಸ್ಟ್ ಸಜೆಷನ್ ಏನಂತಾರೆ, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಇಂದ ನಂಬರ್ ಆಫ್ ಕ್ವಶನ್ಸ್ಗಳು ತುಂಬಾ ಕಮ್ಮಿ ಇದಾವೆ, ಅಲ್ಲಿ ಅಟೆಂಡ್ ಮಾಡಿ. 1 ಕ್ವಶನ್ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ನೆಕ್ಸ್ಟ್ ಸ್ಟ್ರೇಟ್ ಲೈನಿಗೆ ಹೋಗ್ತೀಯಾ, ಯು ಕ್ಯಾನ್ ಚೂಸ್, ನೋ ವರೀಸ್. ನೀವು ಇಲ್ಲಿ ನಾನು 5 ಮಾರ್ಕ್ಸ್ ಅಲ್ಲಿ ಮಾರ್ಕ್ ಮಾಡಿಬಿಟ್ಟೆ. ಅದನ್ನ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಅಲ್ಲಿ 1 ಮಾರ್ಕ್ 3 ಮಾರ್ಕ್ಸ್ನ 1 ಕ್ವಶನ್ ಇಲ್ಲಿಂದ ಚೂಸ್ ಮಾಡಿ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು 3 ಜಿಯೋಮೆಟ್ರಿ ಅಂತ ಇದೆಯಲ್ಲ, 3D ಜಿಯೋಮೆಟ್ರಿ, ಅಲ್ಲಿಂದ ಯಾಕಂದ್ರೆ ನಂಬರ್ ಆಫ್ ಕ್ವಶನ್ಸ್ಗಳು ಕಮ್ಮಿ ಇದಾವೆ, ಅಲ್ಲಿಗೆ ಹೋಗ್ಬೋದು. ಇನ್ನ ಈ ಕಡೆ ನೋಡ್ತಾ ಬಂದ್ವಿ ಅಂದ್ರೆ ಟ್ರಿಗ್ನೋಮೆಟ್ರಿಲಿ 3 ಮಾರ್ಕ್ಸ್ ಅನ್ನ ಬಿಡಬೇಡಿ.
ಓಕೆ 3 ಮಾರ್ಕ್ಸ್ಗೋಸ್ಕರ ಅಲ್ಲಿ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ, ಒಂದಿಷ್ಟು ಫಾರ್ಮುಲಾಸ್ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ, ವರ್ಕ್ ಮಾಡಿ. ಇಲ್ಲ ಸರ್ ನಂಗೆ ತುಂಬ ಟ್ರಿಗ್ನೋಮೆಟ್ರಿ ಅಂದರೆ ಫಾರ್ಮುಲಾಸ್ಗಳು ಏನೂ ನೆನಪಿಲ್ಲ, ಸೊ ಕಷ್ಟ ಆಗುತ್ತೆ ಅಂತ ಅನ್ನೋರು ಅವಾಗ ಮಾತ್ರ ಬೇರೆ ಚಾಪ್ಟರ್ಸ್ಗಳನ್ನ ಸೊ ನೋಡ್ಕೊಳ್ಳಿ. ಬೇರೆ ಚಾಪ್ಟರ್ಸ್ಗಳನ್ನ ನೋಡ್ಕೋಬೇಕಾದಾಗ ನಿನ್ಗೆ ಅದು ಎಷ್ಟು ಅರ್ಥ ಆಗಿತ್ತು, ನಂಬರ್ ಆಫ್ ಕ್ವಶನ್ಸ್ಗಳು ಎಷ್ಟಿದಾವೆ, ಈ ಥರದ್ದು ಟಾರ್ಗೆಟ್ ಮಾಡಿ. ಯಾಕಂದರೆ ನಾವು ಈಗ ಕಂಪ್ಲೀಟ್ ಆಗಿ ಎಕ್ಸಾಮ್ ಪರ್ಪಸ್ ಪ್ರಿಪೇರ್ ಆಗ್ತಿದ್ದೀವಿ. ಓಕೆ, ನೀನು ಇನ್ನೂ ಕೂಡ ನೀನು ಅಂದರೆ ಈಗ ಸೊ ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆ ಇತ್ತಂತಂದರೆ ನಾನಂತೂ 100% ಹೇಳ್ತಿದ್ದೆ ಟ್ರಿಗ್ನೋಮೆಟ್ರಿನ ಸ್ಕಿಪ್ ಮಾಡಿಬಿಡಿ ಅಂತ. ಯಾಕಂದರೆ ಸಚ್ ಎ ಇಂಪಾರ್ಟೆಂಟ್ ಟಾಪಿಕ್ ಇಟ್ ಇಸ್. ಓಕೆ, ಯಾಕೆಂತಂದರೆ ಸೆಕೆಂಡ್ ಪಿ ಯು ಅಲ್ಲಿ ಆಲ್ಮೋಸ್ಟ್ ಆಲ್ ಮತ್ತೆ ಎಷ್ಟೊಂದು ಚಾಪ್ಟರ್ಸಲ್ಲಿ ಅದರ ಫಾರ್ಮುಲಾಸ್ಗಳಾಗಲಿ ಅದರ ಕಾನ್ಸೆಪ್ಟ್ಗಳಾಗಲಿ ಬರ್ತಿರ್ತವೆ, ಅದಕ್ಕೋಸ್ಕರ. ಓಕೆ, ಸೆಟ್ಸ್ ಅಲ್ಲಿದೆ, ಸೆಟ್ಸ್ ಅನ್ನು ಕೂಡ ಈಸಿಯಾಗಿ ನೀವು ಅದನ್ನು ಪ್ರಿಪೇರ್ ಆಗ್ಬೋದು. ರಿಲೇಷನ್ ಫಂಕ್ಷನ್ಸ್ 100% ತುಂಬಾ ಈಸಿ ಇದೆ. ಓಕೆ, 1 ಕ್ವಶನ್ 2 ಕ್ವಶನ್ಸ್, ಇಲ್ಲಿ 3 ಕ್ವಶನ್ಸ್ ಆಯ್ತು, ಇಲ್ಲಿ 4 ಕ್ವಶನ್ಸ್ ಆಯ್ತು. 4 ಕ್ವಶನ್ಸ್ ಅಂತೂ ಪ್ರಿಪೇರ್ ಆಗಿದೆ. ಟ್ರಿಗ್ನೋಮೆಟ್ರಿನ ಅಟೆಂಡ್ ಮಾಡಿದರು, ಓಕೆ, ಅಟೆಂಡ್ ಮಾಡಿರಲಿಲ್ಲ ಅಂತಾರೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರು ಮತ್ತೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಹೋಗಿ 6 ಕ್ವಶನ್ಸ್ ಕಂಪ್ಲೀಟ್ ಆಯ್ತು. ನಾನು ಹೇಳಿದಂಗೆ ಮತ್ತೆ ಔಟ್ನ ಸ್ಕೋರ್ ಮಾಡಬೇಕು ಅಂತ ಅನ್ನೋರು ಮತ್ತೆ ಬೇರೆ ಟಾಪಿಕ್ಸ್ಗಳನ್ನ ನೋಡಿ, ಯಾಕೆಂದ್ರೆ 1 or 2 ಕ್ವಶನ್ಸ್ನ ಜಾಸ್ತಿ ಬರೀಬೇಕು. ಓಕೆ, ಇನ್ನು 5 ಮಾರ್ಕ್ಸ್ ಅಂತೂ ತುಂಬಾ ಸಿಂಪಲ್ ಇದೆ. ಸೊ ಇದರಷ್ಟು ಈಸಿ ಸಬ್ಜೆಕ್ಟು ಮತ್ತೆ ಬೇರೆ ನಿಮ್ಗೆ ಯಾವುದೂ ಇಲ್ಲ ಎಕ್ಸಾಮ್ ಪರ್ಪಸ್. ಯಾಕಂದ್ರೆ ಲಿಮಿಟೆಡ್ ಕ್ವಶನ್ಸ್ಗಳನ್ನ ಪ್ರಿಪೇರ್ ಆದ್ರಿ ಅಂತಾರೆ 5 ಮಾರ್ಕ್ಸ್ 6 ಮಾರ್ಕ್ಸ್ 4 ಮಾರ್ಕ್ಸ್ ಅನ್ನ ಸೇರಿ 30 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ದೇರ್ ಇಸ್ ನೋ ಡೌಟ್. ಓಕೆ, ಯಾಕೆ ಅನ್ನೋದನ್ನ ಹೇಳ್ತೀನಿ ಕೇಳಿ. 6 ಮಾರ್ಕ್ಸ್ ಅಲ್ಲಿ ಟ್ರಿಗ್ನೋಮೆಟ್ರಿಲಿ ಬರುವಂತ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ನ ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರಿ ಅಂದ್ರೆ ಪ್ರೂವ್ ಜಾಮೆಟ್ರಿಕಲಿ ಅಂತ ಇರೋದು 100% ಕ್ವಶನ್, ನೋ ಡೌಟ್. ಇನ್ನ ಬಂದು 4 ಮಾರ್ಕ್ಸಿಗೆ ಸೊ ನಿನ್ಗೆ ಐದರ್ ಸೀಕ್ವೆನ್ಸ್ ಅಂಡ್ ಸಿರೀಸ್ ಕೇಳ್ತಿರ್ತಾನೆ ಅಂಡ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಕೇಳ್ತಿರ್ತಾನೆ. ಇದರಲ್ಲಿರುವಂತಹ ಡೆರಿವೇಟಿವ್ಸ್ ಅಲ್ಲಿರುವಂತಹ ಕೋಶಂಟ್ ರೂಲ್ ನ ಅಪ್ಲೈ ಮಾಡಿ ಸೊ ಡಿಫ್ರೆನ್ಶಿಯೇಟ್ ಮಾಡುವಂತಹ ಪ್ರಾಬ್ಲಮ್ಸ್ ಗಳನ್ನ ವರ್ಕ್ ಮಾಡಿ. ಇನ್ನ ಇಲ್ಲೂ ಕೂಡ ತುಂಬಾ ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಗಳಿರ್ತವೆ. ಲಿಸ್ಟ್ ಆಫ್ ಕ್ವಶನ್ಸ್ ಗಳಲ್ಲಿ ನೋಡಿದ್ರಿ ಅಂದ್ರೆ ಯಾವ್ದನ್ನು ಪ್ರಿಪೇರ್ ಆಗಬೇಕು ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದು ಇಂಟರ್ನಲ್ ಆಪ್ಷನ್ ಇರೋದ್ರಿಂದ ನೀನು ಐದರ್ ಸೀಕ್ವೆನ್ಸ್ ಅಂಡ್ ಸಿರೀಸ್ ನ ಪ್ರಿಪೇರ್ ಆಗು, ಇಲ್ಲ ಅಂತಂದ್ರೆ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ 4 ಮಾರ್ಕ್ಸ್ ನ ಪ್ರಿಪೇರ್ ಆಗು. ಓಕೆ, 6 ಮಾರ್ಕ್ಸ್ ಅನ್ನ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ರಿಪೇರ್ ಆದ್ವಿ. ಆರ್ ಎಲ್ಸ್ ನೀನ್ ಪ್ರಿಪೇರ್ ಆಗಬೇಕಾಗಿದ್ದು ಎಲಿಪ್ಸ್ ದ ಡೆರಿವೇಶನ್ ಇಲ್ಲ ಹೈಪರ್ಬೋಲಾದ ಡೆರಿವೇಶನ್. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಸೊ ಹಿಂಗಾಗಿ ಇಂಟರ್ನಲ್ ಡಿವಿಷನ್ ಇರೋದ್ರಿಂದ ಯಾವ್ದನ್ನಾದ್ರೂ ಒಂದು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಪ್ರಾಪರ್ ಆಗಿ ತುಂಬಾ ಚೆನ್ನಾಗಿ ಎಲ್ಲೂ ಕನ್ಫ್ಯೂಸ್ ಆಗದೆ ಎಲ್ಲೂ ಮಿಸ್ಟೇಕ್ ಮಾಡದೆ ಸೊ ಪ್ರಿಪೇರ್ ಆದ್ರಿ ಅಂತಾರೆ 100% ಸಿಕ್ಬಿಡುತ್ತೆ. ಓಕೆ, ಎಸ್, ನಿಮ್ಗೆ 6 ಮತ್ತೆ 4 10 ಮಾರ್ಕ್ಸ್ ಗ್ಯಾರಂಟಿ ಆಯ್ತು. ಇನ್ನು 5 ಮಾರ್ಕ್ಸ್ ವಿಷಯಕ್ಕೆ ಬಂದ್ರೆ ರಿಲೇಷನ್ ಫಂಕ್ಷನ್ಸ್ ಅಲ್ಲಿರುವಂತಹ 5 ಮಾರ್ಕ್ಸ್ ಅಲ್ಲಿ ಸೊ ಒಂದು 4 ಗ್ರಾಫ್ಸ್ಗಳು ಸಿಗುತ್ತೆ. ಯಾವುದು ಅಂದ್ರೆ ಸಿಗ್ನಮ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಐಡೆಂಟಿ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಅವರ ಡೆಫಿನಿಷನ್, ಡೊಮೈನು, ರೇಂಜು, ಆ ಗ್ರಾಫ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಒಂದು ಕ್ವಶನ್ ಗ್ಯಾರಂಟಿ ಸಿಗುತ್ತೆ. ಓಕೆ, ಇನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಒಂದಿಷ್ಟು ಲಿಮಿಟೆಡ್ ಕ್ವಶನ್ಸ್ಗಳಿದಾವೆ, ಯು ಕ್ಯಾನ್ ವರ್ಕ್. ಮತ್ತೆ ಯಾರು ಟ್ರಿಗ್ನೋಮೆಟ್ರಿ ಕಷ್ಟ ಅಂತ ಅನ್ಕೊಂಡಿರ್ತೀರಾ ಅವರು ಸ್ಕಿಪ್ ಮಾಡಬೇಡಿ. ಆದರೂ ಕೂಡ ಇಲ್ಲಿ ಎಕ್ಸಾಮ್ ಪರ್ಪಸ್ ಅಂತ ಇರೋದ್ರಿಂದ ಸೊ ಐ ಕ್ಯಾನ್ ಗಿವ್ ದ ಆಪ್ಷನ್. ಇನ್ನು ಬೈನಾಮಿಯಲ್ ಥೆರಮ್ 100% ಕ್ವಶನ್ ಆಗಿದೆ. ಓಕೆ, ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲೂ ಕೂಡ 2 ರಿಂದ 3 ಕ್ವಶನ್ಸ್ಗಳು 5 ಮಾರ್ಕ್ಸ್ಗೆ ಬರುವಂತ ಚಾನ್ಸ್ ಇರೋದ್ರಿಂದ ಅದನ್ನು ಕೂಡ ನೀವು ಪಿಕ್ ಮಾಡಬಹುದು. ಅದನ್ನ ಬಿಟ್ಟರೆ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಅಲ್ಲಿ ಒಂದೇ ಒಂದು ಥೆರಮ್, ಫಿಕ್ಸ್ ಸೈನ್ ಎಕ್ಸ್ ಬೈ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಅನ್ನೋದು. ಸೊ ನೋಡಿ, ಇಲ್ಲಿ ಒಂದು ಕ್ವಶನ್, ಇದೊಂದು ಕ್ವಶನ್, 2 ಕ್ವಶನ್, ಇಲ್ಲಿ 4 ಗ್ರಾಫ್ಗಳು, 6 ಕ್ವಶನ್. ಓಕೆ, ಇಷ್ಟೇ 6 ಕ್ವಶನ್ ಪ್ರಿಪೇರ್ ಆದ್ರಿ ಅಂದ್ರೆ 15 ಮಾರ್ಕ್ಸ್ ಗ್ಯಾರಂಟಿ ಆಯ್ತು. ಇನ್ನು ಸ್ಟ್ರೈಟ್ ಲೈನಿಗೆ ಹೋದ್ವಿ ಅಂತಾರೆ ಅಥವಾ ಪ್ರೊಬಾಬಿಲಿಟಿಗೆ ಹೋಗ್ಬೋದು. ಸ್ಟ್ರೈಟ್ ಲೈನ್ ಆರ್ ಪ್ರೊಬಾಬಿಲಿಟಿ. ಓಕೆ, ಸ್ಟ್ರೈಟ್ ಲೈನಿಗೆ ಹೋದ್ರಿ ಅಂತಾರೆ ಅಲ್ಲೂ ಕೂಡ ಒಂದು 3 ಥೆರಮ್ಗಳಿದಾವೆ. ಆ 3 ಥೆರಮ್ಗಳ ಡೆರಿವೇಶನ್ ಕರೆಕ್ಟ್ ಆಗಿ ವರ್ಕ್ ಮಾಡಿದೆ ಅಂದ್ರೆ ಸೊ 4 ಕ್ವಶನ್ಸ್ಗಳು ಫಿಕ್ಸ್ ಆದವು. ನಿಮಗೆ 3 ಥೆರಮ್ ಇದಾವೆ. ಟೋಟಲ್ 9 ಕ್ವಶನ್ಸ್, ಈ ಕಡೆ 11 ಕ್ವಶನ್ಸ್. 11 ರಿಂದ 13 ಕ್ವಶನ್ಸ್ಗಳನ್ನ ಕರೆಕ್ಟ್ ಆಗಿ ಪ್ರಿಪೇರ್ ಆದೆ ಅಂದ್ರೆ 30 ಮಾರ್ಕ್ಸ್ ಗ್ಯಾರಂಟಿ ಆಗುತ್ತೆ ಕಣ್ರೋ. ಸೊ ತುಂಬಾ ಈಸಿ ಇದೆ ನಿಮ್ಮ ಫಸ್ಟ್ PU ಮ್ಯಾಥಮೆಟಿಕ್ಸ್ ಅಂತೂ. ಸೊ ಗಾಬರಿ ಆಗಬೇಡಿ, ಆರಾಮಾಗಿ ಸೊ ಪ್ರೀವಿಯಸ್ ಇಯರ್ ಇಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಲಿಸ್ಟ್ನ ತಗೊಂಡು ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಪ್ರಿಪೇರ್ ಆಗ್ತಾ ಹೋಗಿ. ಓಕೆ, ಸೊ ಈ PDF ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಪ್ಲೇಸ್ಟೋರಿಗೆ ಹೋಗಿ ಇನ್ಸ್ಪೈರಿಂಗ್ ಮ್ಯಾಥ್ ಅಂತ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಆ ಇನ್ಸ್ಪೈರಿಂಗ್ ಮ್ಯಾಥ್ ಅನ್ನೋ ಅಪ್ಲಿಕೇಶನ್ನ ಸೊ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಸ್ಟಡಿ ಮಟೀರಿಯಲ್ ಅನ್ನೋ ಸೆಕ್ಷನ್ ಅಲ್ಲಿ ಹೋದ್ರಿ ಅಂತಾರೆ ಸೊ ನಿಮ್ಗೆ ಸೊ ಈ PDF ಸಿಗುತ್ತೆ. ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ಮತ್ತೆ ಇದಕ್ಕೇನು ಕಾಸ್ಟ್ ಇರಲ್ಲ. ಸೊ ಡೋಂಟ್ ವರಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಮಟೀರಿಯಲ್ ಸೆಕ್ಷನಿಗೆ ಹೋಗಿ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋನ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್
ಟೇಕ್ ಕೇರ್.